ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ರಾಧಿಕಾ, ಏನಾದ್ರೂ ಪ್ರಾಬ್ಲಮ್ಮಾ? ಚಿಚೆ, ಅಂಥದ್ದೇನಿಲ್ಲ ರೀ. ಮತ್ತೆ ಯಾಕೆ ಅವಾಯ್ಡ್ ಮಾಡಕ್ ಟ್ರೈ ಮಾಡ್ತಿದ್ಯಾ? ನಾನು ಕೆಳಗಡೆ ಹೋಗಿದ್ದಾಗ ಒಬ್ಬ ಸ್ವಾಮೀಜಿ ಸಿಕ್ಕಿದ್ರು. ಅದಕ್ಕೆ ಆ ಸ್ವಾಮೀಜಿ ನಮ್ ಬಗ್ಗೆ, ನಮ್ ಜೀವನದ ಬಗ್ಗೆ ಇದ್ದಿದ್ದ ಹಾಗೆ ಹೇಳಿದ್ರು. ನೋಡು ರಾಧಿಕಾ, ಅಂಥದ್ದನ್ನೆಲ್ಲ ನಂಬಿ ನಮ್ ಸಂತೋಷ ಯಾಕೆ ಕಳ್ಕೋಬೇಕು? ಅಮ್ಮ ಪುರೋಹಿತರನ್ನ ಕೇಳಿ ತಾನೇ ಹೇಳಿರೋದು ಈ 3 ದಿನ ತುಂಬಾ ಚೆನ್ನಾಗಿದೆ ಅಂತ. ಇಂಥ ಸ್ವಾಮೀಜಿಗಳು ಅವ್ರ ಅಗತ್ಯಕ್ಕೋಸ್ಕರ, ದುಡ್ಡುಗೋಸ್ಕರ ನಮ್ಮ ಬಲಹೀನತೆನ ಅಡ್ಡ ಇಟ್ಕೊಂಡು ಬಾಯಿಗೆ ಬಂದಾಗ ಹೇಳ್ತಾ ಇರ್ತಾರೆ. ಇಲ್ಲ ರೀ, ಆ ಸ್ವಾಮೀಜಿ ಅವ್ರ ಸ್ವಾರ್ಥಕ್ಕೋಸ್ಕರ ಹೇಳಿದ್ರು ಅಂತ ಅನಿಸ್ಲಿಲ್ಲ. ನಮ್ಮ ಒಳ್ಳೇದಕ್ಕೆ ಹೇಳಿದ್ದಾರೆ. ಸರಿ, ಅಂಥದ್ದೇನ್ ಹೇಳಿದ್ರು ಅವರು? ಗ್ರಹಗತಿ ಸರಿ ಇಲ್ದೇ ಇರೋದ್ರಿಂದ ನಾವಿಬ್ರು ಇವತ್ ಸೇರಿದ್ರೆ ಜೀವನ ಪೂರ್ತಿ ಕಷ್ಟ ಪಡ್ಬೇಕಾಗತ್ತೆ ಅಂತ ಹೇಳಿದ್ರು. ಏನಿ ಸ್ಟುಪಿಡಿಟಿ ರಾಧಿಕಾ, ಅದೆಲ್ಲ ನಂಬ್ತೀಯ ನೀನು? ನಮ್ಗಿದ್ದಿದ್ 3 ದಿನದಲ್ಲಿ ಈಗಾಗ್ಲೇ 1 ರಾತ್ರಿ ವೇಸ್ಟ್ ಆಗಿದೆ. ಯಾವ್ದ್ಯಾವ್ದೋ ಮೂಢನಂಬಿಕೆ ಇಟ್ಕೊಂಡು ಈ ರಾತ್ರಿನೂ ವೇಸ್ಟ್ ಮಾಡ್ಬೇಕಾ? ಮೂಢನಂಬಿಕೆ ಅಲ್ಲ ರೀ. ಇವತ್ ಮಿಸ್ ಆದ್ರೂ ನಾಳೆ ರಾತ್ರಿ ಸೇರ್ಬೋದಲ್ಲ. ಸ್ವಾಮೀಜಿ ಮಾತನ್ ಮೀರಿ ಮುಂದುವರೆದ್ರೆ ನಾಳೆ ಏನಾದ್ರೂ ಸಮಸ್ಯೆ ಕಾಣಿಸ್ಕೊಂಡ್ರೆ ತುಂಬಾ ಕಷ್ಟ ಪಡ್ಬೇಕಾಗತ್ತೆ. ಇವತ್ತೊಂದಿನ ನಾವು ಸುಮ್ನೆ ಇದ್ರೆ ನಮ್ಗೆ ಒಳ್ಳೇದಲ್ವಾ ರೀ? ಓಕೆ, ನೀನ ಸ್ವಾಮೀಜಿ ಮಾತನ್ನ ಅಷ್ಟೊಂದು ನಂಬೋದಿದ್ರೆ ನಾನೇನ್ ಮಾಡ್ಲಿ ಹೇಳು? ನಿನ್ನಿಷ್ಟ, ಹಾಗೆ ಆಗ್ಲಿ. ನಾನು ಹೋಗಿ ಊಟ ಆರ್ಡರ್ ಮಾಡಿ ಬರ್ತೀನಿ. ಸಾರಿ ಕೈಲಾಶ್ ಅವ್ರೆ, ನಿಮಗ್ ಬೇಜಾರ್ ಮಾಡ್ತಿದ್ದೀನಿ. ಅದು ನಮ್ ಸಂತೋಷಕ್ಕೆ ಆಗಿರೋದ್ರಿಂದ. ಏ ಚಾಮುಂಡಿ, ನಾನು ನಿನ್ನೆ ಕೇಳ್ತಿರೋದು, ನೀನ್ ಹೇಳಿದ್ ನಿಜಾನಾ? ಯಾವ ವಿಷಯ? ತಮಾಷೆ ಮಾಡ್ಬೇಡ ಅದ್ಯಾ. ನಿನಗೆ ಧ್ರುವನ್ ಲವ್ ಸ್ಟೋರಿ ಬಗ್ಗೆ ಗೊತ್ತಿದೆ ಅಲ್ವಾ? ಏನಣ್ಣ ಹೇಳ್ತಾ ಇದೀಯಾ? ಧ್ರುವನ್ ಲವ್ ಸ್ಟೋರಿ ಬಗ್ಗೆ ಎಲ್ಲರಿಗೂ ಗೊತ್ತು ತಾನೆ? ಹೌದಾ? ಹಾಗಾದ್ರೆ ಹುಡುಗಿ ಯಾರು, ಎಲ್ಲಿದ್ದಾಳೆ? ಹುಡುಗಿ ಯಾರು ಅಂತ ಕೇಳಿದ್ರೆ ನಾನ್ ಏನಣ್ಣ ಹೇಳಿ? ಮತ್ತೆ ಧ್ರುವನ್ ಲವ್ ಸ್ಟೋರಿ ಗೊತ್ತಿದೆ ಅಂತ ಹೇಳ್ದೆ. ಲವ್ ಸ್ಟೋರಿ ಗೊತ್ತು ಅಂತ ಹೇಳ್ದೆ, ಹುಡುಗಿ ಗೊತ್ತು ಅಂತ ಹೇಳಿದ್ನಾ? ಗೊತ್ತಿಲ್ಲದೆ ಹೀಗೆ ಹೇಳಕ್ ಸಾಧ್ಯನೇ ಇಲ್ಲ ಅದ್ಯಾ. ಅಣ್ಣ, ಧ್ರುವಂಗ್ ಆಕ್ಸಿಡೆಂಟ್ ಆಗೋ ಹಿಂದಿನ ದಿನ ಅಂತಂದ್ರೆ ಹೋಳಿ ದಿನ ಅವ್ಳ ಹುಡುಗಿನ ಪ್ರೀತಿಸ್ತಾ ಇದೀನಿ, ಮದ್ವೆ ಆದ್ರೆ ಅವಳನ್ನೇ ಆಗೋದು, ಪ್ರಪೋಸ್ ಮಾಡಕ್ ಹೋಗ್ತಾ ಇದೀನಿ ಅಂತ ಹೇಳಿ ಹೋದ ತಾನೆ? ಅಷ್ಟ್ರಲ್ಲಿ ಅವನಿಗೆ ಆಕ್ಸಿಡೆಂಟ್ ಆಯ್ತು. ಸೊ ಹಾಗಿರುವಾಗ ಅವನ್ ಲಾಸ್ಟ್ ನನಗೆ ಹೆಂಗ್ ಗೊತ್ತಾಗತ್ತೆ ಹೇಳು? ಅದ್ಯಾ, ಜೋಕ್ ಮಾಡ್ಬೇಡ. ನಾನ್ ರೂಮಿಗೆ ಬಂದಾಗ ನೀನು ಧ್ರುವನ್ ಜೊತೆ ಮಾತಾಡ್ತಿದ್ದೆ ಬೇರೆ, ಇವಾಗ ಹೇಳ್ತಿರೋದೇ ಬೇರೆ. ಒಂದಕ್ಕೊಂದು ಲಿಂಕೇ ಇಲ್ಲ, ಎಲ್ಲ ಬಕ್ವಾಸ್ ಅನಿಸ್ತಿದೆ. ಅಣ್ಣ, ಡಾಕ್ಟರ್ ಏನ್ ಹೇಳಿದಾರೆ ಹೇಳು? ಧ್ರುವಂಗೆ ಹಳೆ ಘಟನೆಗಳನ್ನ ನೆನ್ಪು ಮಾಡಿ ಅವಾಗ ಬೇಗ ಹುಷಾರಾದ್ರೂ ಆಗ್ಬೋದು ಅಂತ ತಾನೆ? ಹೌದು ಅಲ್ವಾ? ಆಕ್ಚುಲಿ ನೀನ್ ಮಾಡ್ಬೇಕಾಗಿರೋ ಕೆಲ್ಸನ ನಾನ್ ಮಾಡ್ತಾ ಇದೀನಿ. ನೀನ್ ನೋಡಿದ್ರೆ ಇಂಥ ಸಿಚುಯೇಷನ್ ಅಲ್ಲಿ ಧ್ರುವ ಲವ್ ಮಾಡ್ತಿರೋ ಹುಡುಗಿ ಯಾರು ಅಂತ ನನ್ನ ಹತ್ರನೇ ಕೇಳ್ತಾ ಇದ್ಯಾ. ನಂಗ್ ಗೊತ್ತಿದ್ರೆ ನನ್ನ ಹತ್ರ ಹೇಳ್ತಾ ಇರ್ಲಿಲ್ವಾ? ಅಂಡ್ ನಿನ್ಗೇನಾದ್ರೂ ಗೊತ್ತಾಗಿದ್ರೆ ನೀನ್ ಏನಾದ್ರೂ ಹುಡುಗಿ ಮೇಲೆ ಕೋಪ ಮಾಡ್ಕೊಳ್ತಿದ್ಯಾ? ಇಲ್ಲ ತಾನೆ? ಚೇಚೆ, ನಾನು ಯಾಕೆ ಆ ಹುಡುಗಿ ಮೇಲೆ ಕೋಪ ಮಾಡ್ಕೊಳ್ಳಿ? ಇನ್ಫ್ಯಾಕ್ಟ್ ಆ ಹುಡುಗಿ ಯಾರು ಅಂತ ನನಗೆ ಗೊತ್ತಿದ್ದಿದ್ರೆ ನಾನೇ ಹೇಳ್ತಿದ್ದೆ ಅವಳಿಗೆ, ಅವಾಗ ಮನೆಗೆ ಬಂದು ಧ್ರುವನ್ ಮಾತಾಡ್ಸ್ಕೊಂಡು ಹೋಗು, ಸೊ ದ್ಯಾಟ್ ಅವ್ನ ಟ್ರೀಟ್ಮೆಂಟ್ಗೂ ಹೆಲ್ಪ್ ಆಗುತ್ತೆ ಅಂತ. ಬಟ್ ಇಲ್ಲಿ ನೋಡಿದ್ರೆ ಅವಳು ಯಾರು ಅಂತಾನೆ ಗೊತ್ತಿಲ್ವಲ್ಲ. ಲೋ ಅಣ್ಣ, ನಮ್ಮ ಮನೇಲಿ ನಡೀತಿರೋ ರೊಮ್ಯಾಂಟಿಕ್ ಲವ್ ಸ್ಟೋರಿನೇ ಗೊತ್ತಿಲ್ಲ ಅಂತಿದ್ಯಲ್ಲೋ. ನೀನ್ ಹೇಳಿದ್ಮೇಲೆ ಮಾಡೋದನ್ನ ಅವಳು ಈಗ್ಲೇ ಮಾಡ್ತಿದ್ದಾಳೆ. ಧ್ರುವನ್ ನೋಡ್ಕೊಳ್ತಾರೋ ನರ್ಸೇ ಅವನ್ ಹುಡುಗಿ, ಆದಿತ್ಯನೇ ಅವನ್ ಹುಡುಗಿ.
ಮಾಡ್ತೀನಿ ಏನ್ ಮಾಡ್ಬೇಕು ಇವಾಗ? ಹಾ, ಇದು ಸಿಂಪಲ್ಲೇ. ದೇವಸ್ಥಾನನ ಪ್ರದಕ್ಷಿಣೆ ಹಾಕ್ಬೇಕು, ಅದು ಮಂಡಿಗಾಲಲ್ಲಿ 330 ಹೆಜ್ಜೆ ಅಷ್ಟೇ. ಏನೋ ಮಂಡಿಲ ಮಂಡಿ ಗಾಯ ಆದ್ರೆ ಏಜೆ ಯಾಕೆಲ್ಲದಕ್ಕೂ ಏಜೆ ಅಂತೀರಾ? ಅಣ್ಣ ಮಾಡ್ತೀನಿ ಅಂತ ಹೇಳತ್ತಲ್ಲ. ಸರಿ, ಆದ್ರೆ ಒಂದ್ ಕಂಡೀಷನ್. ಪ್ರದಕ್ಷಿಣೆ ಹಾಕ್ತಾ ಹಾಕ್ತಾ ಭಕ್ತಾದಿಗಳ ಹತ್ರ ಭಿಕ್ಷೆ ಬೇಡ್ಬೇಕು. ಭಿಕ್ಷೆ ಬೇಡಿದ ದುಡ್ಡನ್ನ ದೇವ್ರ ಹುಂಡಿಗೆ ಹಾಕ್ಬೇಕು ಅಷ್ಟೇ. ಅಣ್ಣ, ದೇವ್ರ ಕೆಲ್ಸ ಇಲ್ಲ ಅನ್ಬೇಡ, ಒಪ್ಕೋ. ನಂದು ಒಂದ್ ಜನ್ಮ. ಯಾವಳನ್ನ ಸಾಯಿಸ್ಬೇಕು ಅಂತ ಕಾಯ್ತಿದ್ದೀನೋ ಅವಳನ್ನ ಉಳಿಸ್ಕೋಬೇಕು ಅಂತ ವ್ರತ ಮಾಡ್ತಿದ್ದೀನಿ. ಇಲ್ಲ ಸರು, ಮಾಡ್ತೀನಿ. ದೇವ್ರ ಮುಂದೆ ಎಲ್ಲರೂ ಭಿಕ್ಷಕರಲ್ವಾ, ಮಾಡ್ತೀನಿ ನಾನು. ಸರಿ, ಬನ್ನಿ. ಪಂಚೆ ಉಡ್ಕೋಬೇಕು, ರೆಡಿ ಆಗಂತ ಬನ್ನಿ. ಇವಳು ಅಜ್ಜಿ ಪಂಚೆ ಉಟ್ಕೋಬೋದಂತೆ, ಆದ್ರೆ ತಲೆ ಒರ್ಸ್ಕೊಂಬಾರ್ದಂತೆ. ಎಲ್ಲ ಪ್ಲಾನ್ ಮಾಡೇ ಮಾಡ್ತಾ ಇದ್ದಾಳೆ ಇವಳು. ಬನ್ನಿ. ದೇವ್ರಿಗೆ ನಮಸ್ಕಾರ ಮಾಡಿ ಶುರು ಮಾಡಿ. ಸರ್ ಭಿಕ್ಷೆ ಕೊಡಿ ಸರ್. ಸರ್ ಎಷ್ಟಿದೆ ಅಷ್ಟು ಕೊಡಿ ಸರ್. ದೇವಸ್ಥಾನದೊಳಗೆ ಭಿಕ್ಷೆ ಬಿಡಕ್ ಬಂದ್ಬಿಟ್ರಾ? ಯಾವ ಕೊಡಲ್ಲ. ಸುಮ್ಮನೆ ಹೊರಗೆ ನಿಂತ್ಕೊಂಡ್ರೆ ಎಲ್ರು ನನ್ನ ಹತ್ರನೇ ಬಂದು ಮಾಮೂಲಿ ಕೊಟ್ಟು ಹೋಗ್ತಿದ್ರು. ಅಂತವನ್ ಕೈಯಲ್ಲೇ ತಿರ್ಪೆ ಎತ್ತಾಗ ಮಾಡ್ಬಿಟ್ಟಿಯಲ್ಲೇ. ಅಣ್ಣ, ಬೇಜಾರ್ ಮಾಡ್ಕೋಬೇಡ, ಮುಂದೆ ಬೇರೆ ಯಾರಾದ್ರೂ ಸಿಗ್ತಾರೆ. ಅಯ್ಯೋಯ್ಯೋ, ಎಣಿಸ್ತಿರೋದು ನಾನು. ಆಗಿರೋದು 220 ಅಲ್ಲ 220 230. ಮಧ್ಯದಲ್ಲಿ ಯಾರೋ ಬಂದ್ಬಿಟ್ರು, ಲೆಕ್ಕ ಎಲ್ಲ ತಪ್ಪೋಯ್ತು. ಮೊದ್ಲಿಂದ ಶುರು ಮಾಡಿ. ಅತ್ತೆ, ಮೊದ್ಲಿಂದನಾ? ಮತ್ತೆ ಮೊದ್ಲಿಂದ ಮಾಡಿದ್ರೆ ಪಾಪ ಅಣ್ಣನ ಪರಿಸ್ಥಿತಿ. ಅಯ್ಯೋ ಸರು, ಇದು ದೇವ್ರ ವಿಷಯ. ಸುಸ್ತಾದ್ರೂ ಪರವಾಗಿಲ್ಲ, ಲೆಕ್ಕ ಮಾತ್ರ ತಪ್ಪಬಾರ್ದು. ಆಚಾರ ಮತ್ತೆ ಲೆಕ್ಕಾಚಾರ ಕರೆಕ್ಟ್ ಆಗಿರ್ಬೇಕು. ದೇವವ್ರೆ, ನೀವು ಮೊದ್ಲಿಂದ ಶುರು ಮಾಡಿ. 1 2 ಅನು ಮೇಡಮ್ ಕನಕಪುರ ರೋಡ್ ಕಡೆ ಹೋಗ್ತಾ ಇದ್ದಾರೆ ಸರ್. ಅಲ್ಲಿವರೆಗೂ ಹೋದ್ರು ಅವಳ ಕಾರ್ ಕರೆಕ್ಟ್ ಆಗೇ ಇದೆಯಲ್ಲೋ? ಬ್ರೇಕ್ ಫೇಲ್ ಮಾಡಿದಿರೋ ಇಲ್ವೋ? ಮಾಡಿದೀನಿ ಸರ್, ಯಾವುದೇ ಸಮಯದಲ್ಲಿ ಬೇಕಾದ್ರೆ ಫೇಲ್ಯೂರ್ ಆಗ್ಬೋದು. ಅದಾದ್ಮೇಲೆ ನನಗೆ ಕಾಲ್ ಮಾಡು.
ಕಥೆ ಮುಗೀತು ಅನ್ನೋ ಒಳ್ಳೆ ಸುದ್ದಿ ನಾನು ಕೇಳಬೇಕು. ಸರ್, ಪ್ರಜ್ಞೆ ತಪ್ಪಿದೆ. ಹೋಗು. ಈಗ ನೀನ್ ಭಯ ಪಟ್ಕೊಂಡು ಪ್ರಯೋಜನ ಇಲ್ಲ. ಎಲ್ಲಿ ಹೋಗುತ್ತೋ ಅಲ್ಲಿ ಹೋಗಿ ನಿಂತ್ಕೊಳ್ಳಿ. ಆ ತಾಯಿ ಮೇಲೆ ಭಾರ ಹಾಕಿ ಮುಂದೆ ಹೋಗು. ತಾಯಿ ಎಲ್ಲವ ನೀನೇ ನನ್ನ ಕೈ ಹಿಡಿದು ನಡೆಸ್ತೀಯ ಅಂತ ಆ ತಾಯಿ ಜೋಗ್ತವ ಹೇಳ್ತಿದ್ಲು. ಏನ್ ಮಾಡೋದೀಗ? ಈಗ ನಿನ್ನನ್ನೇ ನಂಬಿದೀನಿ ತಾಯಿ. ನನ್ನೊಳಗಿರೋ ಜೀವನ ನೀನೇ ಕಾಪಾಡಬೇಕು. ಸ್ವಲ್ಪನೂ ಸಿಚುವೇಶನ್ ಅರ್ಥನೇ ಮಾಡ್ಕೊಳ್ಳಲ್ಲ ಅಂತಾಳೆ. ಐ ಆಮ್ ಆಲ್ರೆಡಿ ಫೀಲಿಂಗ್ ಸೋ ಲೋ. ಇನ್ನೂ ಲೋ ಫೀಲ್ ಮಾಡ್ತಾಳೆ. ಡ್ಯಾಮ್ ಇಟ್. ಎಲ್ಲಾನು ಅವಳಿಗೆ ಬೇಕಾದಾಗೆ ಮಾಡಿದ್ರು ನಾನು ಯಾವುದಕ್ಕೂ ಲಾಯಕ್ಕಿಲ್ಲ ಅನ್ನೋ ಫೀಲ್ ಮಾಡ್ತಾಳೆ. ಐ ಫೀಲ್ ಸೋ ಹೆಲ್ಪ್ಲೆಸ್. ಈ ತರ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ರೆ ಏನ್ ಮಾಡ್ಲಿ ನಾನು? ಸುತ್ತಮುತ್ತ ಒಂದ್ಸಲ ಕಣ್ಣಾಡ್ಸು. ಮನೇಲಿ ಯಾರು ಇಲ್ಲ ಅನ್ನೋದು ನಿನಗೆ ಗೊತ್ತಾಗತ್ತೆ. ಇಲ್ಲಿ ನಾವು ನಮಗೋಸ್ಕರ ಬದುಕ್ತಿಲ್ಲ ಅನ್ನೋದು ಪಾಯಿಂಟ್. ವೆಲ್ಕಮ್ ಬ್ಯಾಕ್ ಜೈ. ಏನ್ ಮಾವ ಇದೆಲ್ಲ? ನೀವು ಮನೆಗ್ ಬಂದ್ ಖುಷಿಗೆ ಒಂದ್ ಚಿಕ್ಕ ವೆಲ್ಕಮ್ ಅಷ್ಟೇ. ಅದ್ರಲ್ಲೂ ಇವತ್ತು ಹೋಳಿ ಹಬ್ಬ ಅಲ್ವಾ ಅಳಿಯ, ಅದಕ್ಕೆ ನಮ್ ಸ್ಟಾಫ್ ಎಲ್ಲ ಸೇರಿ ನಿಮ್ಗೆ ಸರ್ಪ್ರೈಸ್ ವೆಲ್ಕಮ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಾನು ಊರಲ್ಲಿ ಇಲ್ದೇ ಇದ್ರು ಆಫೀಸ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಅದು ನಮ್ ಕರ್ತವ್ಯ ಸರ್. ನೀವು ನಮ್ಮನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಸರ್. ನಿಮ್ ಸ್ವಂತ ಫ್ಯಾಮಿಲಿ ತರ ನೋಡ್ಕೊಂಡಿದ್ದೀರಾ ಸರ್. ಹೌದು ಸರ್, ನೀವು ಆಫೀಸಲ್ಲಿ ಇದ್ರೂ ಇಲ್ದೇ ಹೋದ್ರು ನಿಮ್ ಅಚೀವ್ಮೆಂಟ್ಸ್ಗೋಸ್ಕರ ವರ್ಕ್ ಮಾಡೋದೇ ನಮ್ ಡ್ಯೂಟಿ. ಹಾ ಜೈ, ನೀವು ಬೇಗ ರೆಡಿ ಆಗಿ ಬಂದ್ರೆ ಹೋಳಿ ಸೆಲೆಬ್ರೇಷನ್ ಶುರು ಮಾಡಬಹುದು. ಖಂಡಿತ ಮಾವ, ಬಾ ನಿತ್ಯ. ಬನ್ನಿ. ಅವಳನ್ನ ನೀನು ಎಷ್ಟು ಬ್ಲೈಂಡ್ ಆಗಿ ನಂಬ್ದೆ ಅಂದ್ರೆ ಅವಳು ನಿನ್ ಮುಂದೆ ನನ್ ಹಾಗೆ ನಡ್ಸಿದ್ರು ಕೂಡ ಗುರ್ತು ಹಿಡಿಯೋಕ್ಕಾಗ್ದೆ ನಾನೇ ಅಂತ ನಂಬ್ಕೊಂಡೆ. ಈ ಪ್ರಾಣ ನಮ್ಮಮ್ಮನ ಕಾಪಾಡ್ತಿರೋ ನಿಮ್ದು ಮೇಡಮ್. ಅಷ್ಟಕ್ಕೂ ನೀನೇನಾ? ಏನೇ ನೋಡ್ತಾ ಇದ್ಯಾ? ಮಾಮ್ 2 times ಕಾಫಿ ಕೇಳಿದ್ಲು. ಕೇಳಿ 2 minutes ಆಗ್ತಿದೆ. ಇನ್ನ ಏನ್ ಮಾಡ್ತಾ ಇದ್ಯಾ? ಅವಳು ಎಂತ ಬುದ್ಧಿವಂತೇನೋ ಈಗಾದ್ರೂ ಅರ್ಥ ಆಯ್ತಾ ನಿಂಗೆ? ಅವಳು ಎಷ್ಟು ಡೇಂಜರೋ ಗೊತ್ತಾಯ್ತಾ? ನಂಗೆ ಆಕ್ಸಿಡೆಂಟ್ ಆಗಿರೋ ವಿಷಯ ನಿನ್ನಿಂದ ಮುಚ್ಚಿಟ್ಲು. ನನ್ನ ಅವಳ ಅಮ್ಮನ ಹತ್ರ ಕಳ್ಸಿ
ಎಷ್ಟು ಕಷ್ಟಪಡೋ ಹಾಗೆ ಮಾಡಿದ್ಲು. ನಿನ್ಗೆ ಏನು ಅನುಮಾನ ಬರ್ದಿದ್ದ ಹಾಗೆ, ಜೈ ಮುಂದೆ ಏನು ಗೊತ್ತಾಗ್ದಿದ್ದ ಹಾಗೆ ನಡ್ಸಿದ್ಲು. ನನ್ನ ಸಾಯಿಸಿ ನಮ್ಮ ಆಸ್ತಿನ ಹೊಡ್ಕೊಂಡು ಜೈನ ಮದ್ವೆ ಆಗ್ಬೇಕು ಅಂದ್ಕೊಂಡ್ಲು. ಅದಕ್ಕೆ ನನ್ ಮೇಲೆ ಜೈಗೆ ಕೋಪ ಬರೋ ಹಾಗೆ ಜೈಗೆ ಅವಮಾನ ಮಾಡಿದ್ದು, ಬೈದಿದ್ದು, ಹೊಡ್ಸಿದ್ದು. ಹಲೋ ಹಲೋ ರಿಷಿ, ಎಲ್ಲಿದ್ದೀರೋ? ಏನ್ ಮಾಡ್ತಿದ್ದೀರಾ? ಅಪ್ಪ ಅದು ನಾವು ಕಮಲಿ ಅವ್ರ ಊರಲ್ಲಿ ಇದ್ದೀವಪ್ಪ. ವಾಟ್? ಕಮಲಿಯವ್ರ ಊರಿಗೆ ಹೋಗಿದ್ದೀರಾ? ಅಲ್ಲಿಗೆ ಯಾಕೆ ಹೋದ್ರು? ಅದೇನು ಚಂದ್ರು ಬೇರೆ ಕಾಣಿಸ್ತಿಲ್ಲ ಅಂತಿದ್ದಾರೆ. ಅಲ್ಲ, ಈಗ ನೀವು ಕಮಲಿ ಊರಿಗೆ ಏನಕ್ಕೆ ಹೋದ್ರಿ ಅಂತ? ಅಪ್ಪ ಕಮಲಿ ಅವರು ಅವ್ರ ತಾಯಿ ಆಶೀರ್ವಾದ ತಗೊಳ್ಳಿ ಅಂತ ಇಲ್ಲಿ ಕರ್ಕೊಂಡ್ ಬಂದಿದ್ದೆ. ಸರಿ ಸರಿ ಸರಿ, ಹೋಗ್ಲಿ. ಚಂದ್ರು ಬಗ್ಗೆ ಏನಾದ್ರು ಗೊತ್ತಾಯ್ತಾ? ಟೆನ್ಷನ್ ಆಗ್ತಿದೆ ಪಾಪ. ಚಂದ್ರು ಹೆಲ್ತ್ ಬೇರೆ ಸರಿ ಇಲ್ಲ, ಇಂಥ ಸಮಯದಲ್ಲಿ ಕಾಣಿಸ್ತಿಲ್ಲ ಅಂದ್ರೆ. ನಾವ್ ಇಲ್ಲಿಗೆ ಬಂದಿದ್ದೆ ಒಳ್ಳೇದಾಯ್ತಪ್ಪ. ಚಂದ್ರಕಾಂತ್ ಅಂಕಲ್ ಸಿಕ್ಕಿದ್ರು ನಮ್ಗೆ. ಹೌದೇನು? ಒಳ್ಳೇದಾಯ್ತು ಒಳ್ಳೇದಾಯ್ತು. ನನಗೆ ಈಗ ಜೀವ ಬಂದಂಗಾಯ್ತು ಸತ್ಯ. ಹೋಗ್ಲಿ, ಚಂದ್ರು ಆರೋಗ್ಯ ಹೇಗಿದೆಯಂತೆ? ಪರವಾಗಿಲ್ಲ ಅನ್ಸುತ್ತಪ್ಪ. ಜಾಸ್ತಿ ಏನು ಮಾತಾಡೋದಕ್ಕಾಗ್ಲಿಲ್ಲ. ಊರ್ಮಿಳ ಆಂಟಿ ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ. ಸರಿ, ಕಮಲಿ ಈಗ ಸ್ವಲ್ಪ ಸಮಾಧಾನವಾಗಿದ್ದಾಳ? ಹ್ಞೂ ಅಪ್ಪ. ಹೋಗ್ಲಿ ಬಿಡು, ಒಳ್ಳೇದಾಯ್ತು. ಇಲ್ಲಾಂದ್ರೆ ಇಂಥ ಈವೆಂಟ್ ಅರೇಂಜ್ ಮಾಡಿ ಕಮಲಿ ಮುಖದಲ್ಲಿ ಕಳೆನೇ ಇಲ್ದಾಗ ಆಗಿರೋದು. ಈಗ ಸಮಾಧಾನ ಆಯ್ತು ನನಗೆ. ಸರಿ, ನಾನು ಮೊದಲು ನಿಮ್ಮ ಅಮ್ಮನ ವಿಷಯ ತಿಳಿಸ್ಬೇಕು. ಸರಿ, ಬೇಗ ಬಂದ್ಬಿಡಿ. ಪಾರ್ಟಿಗೆ ಬಂದವ್ರನ್ನ ಜಾಸ್ತಿ ಹೊತ್ತು ಕಾಯಿಸೋದು ಸರಿಯಲ್ಲ. ಓಕೆ, ವಿಲ್ ಬಿ ವೇಟಿಂಗ್. ಕಮ್ ಸೋ. ಹಾಂಪ್ಪ, ಬೇಗ ಬರ್ತೀವಿ. ಇನ್ನೇನು ಹೊರಟ್ವಿ? ಓಕೆ, ದಟ್ಸ್ ಫೈನ್. ಬಾಯ್. ಸರ್, ನೀವ್ ನನ್ನ ಇಲ್ಲಿ ಕರ್ಕ ಬಂದಿರ್ಲಿಲ್ಲ ಅಂದ್ರೆ ಅಪ್ಪಯ್ಯ ನಮಗ್ ಸಿಗ್ತಾನೆ ಇರ್ಲಿಲ್ಲ. ಅವ್ರಿಗೆ ಬೇರೆ ಹುಷಾರಿಲ್ಲ ಅಂತ ಹೇಳ್ತವ್ರೆ. ನಾವ್ ಅವ್ರಿಗೆ ಸಿಗ್ಲಿಲ್ಲ ಅಂದಿದ್ರೆ ಮತ್ತಪ್ಪ ಹಿಂಗೇನಾಯ್ತಿತ್ತೋ ಏನೋ. ಅವನ ಜೊತೆಗೆ ಅಪ್ಪಯ್ಯನು ಸಿಗೋ ಹಂಗೆ ನಂಗೆ ಮಾಡಿದ್ರಿ ಸರ್. ಆಗ್ಲೂ ದೇವ್ರಂತ ಗಂಡ ಸರ್ ನೀವು. ಆ ದೇವ್ರು ನನ್ನ ಜೊತೆಗಿರಕ್ ಆಗಕ್ಕಿಲ್ಲ ಅಂತ ಹೇಳಿ ನಿಮ್ ಜೊತೆ ನನ್ನ ಮದ್ವೆ ಮಾಡ್ಸೋನೆ ಸರ್. ತುಂಬಾ ಥ್ಯಾಂಕ್ಸ್ ಸರ್. ಈ ನನ್ ಖುಷಿನ ಹೆಂಗೆ ಹೇಳ್ಕೋಬೇಕು ಅಂತಾನೆ ಗೊತ್ತಾಯ್ತಿಲ್ಲ. ಕಮಲಿ ಅವರ ಅಂಕಲ್ ಸಿಕ್ಕಿದ್ದಾರೆ. ನೀವೇ ಅವ್ರನ್ನ ನೋಡಿದ್ರಿ. ಅವ್ರು ಚೆನ್ನಾಗಿದ್ದಾರೆ. ಪಾರ್ಟಿ ಮುಗಿಸ್ಕೊಂಡು ಬಂದು ಅವ್ರನ್ನ ನೋಡೋಣ. ಈಗ ಅವ್ರಿಗೆ ತುಂಬ ರೆಸ್ಟ್ ಬೇಕು. ಆ್ಯಂಡ್ ಹೇಗಿದ್ರು ಹಾಸ್ಪಿಟಲ್ಗೆ ಹೋಗಿದ್ದಾರಲ್ಲ, ಡೋಂಟ್ ವರಿ. ಆದಷ್ಟು ಬೇಗ ಅವ್ರು ಸರಿ ಹೋಗ್ತಾರೆ. ಈಗ ಅಪ್ಪ ಸಿಕ್ಕಿದ ಖುಷಿಗಾದರೂ ನೀವು ನಗಲೇಬೇಕು. ನಗಿ. ಹೊಡೆನ. ಫ್ಯಾಕ್ಟ್ರಿಲಿ ಮಸಾಲಾ ಪ್ರೊಡಕ್ಷನ್ ನಿಂತು ಹೋದ್ರೆ ಅನ್ನೋ ಯೋಚನೆಯಲ್ಲಿ ನೀನ್ ಫ್ಯಾಕ್ಟ್ರಿಗೆ ಹೋಗ್ತೀನಿ ಅಂದ್ರೆ ಓಕೆ ಅಂದೆ. ಆದ್ರೆ ಮಾರ್ನಿಂಗ್ ಶಿಫ್ಟಿಗೆ ಹೋಗ್ಬೇಕು ಅಂದಾಗ ಏನ್ ಮಾಡೋದು ಅಂತ ಅರ್ಥ ಆಗ್ತಿಲ್ಲ. ಮಾರ್ನಿಂಗ್ 7 ಇಂದ 11 ತನಕ ನೀನು ಫ್ಯಾಕ್ಟ್ರಿಲಿ ಇರ್ಬೇಕು ಅಂತ ಡ್ಯಾಡಿ ಹೇಳಿದ್ರು. 7ಗೆ ನೀನ್ ಫ್ಯಾಕ್ಟ್ರಿಲಿ ಇರ್ಬೇಕು ಅಂದ್ರೆ 6ಗೆ ನೀನು ಮನೆಯಿಂದ ಹೊರಡಬೇಕು. ಆದ್ರೆ 6 to 7 ನೀನು FM ಅಲ್ಲಿ ಇರ್ಬೇಕಲ್ಲ. ಆ ಟೈಮಲ್ಲಿ ನೀನು ಫ್ಯಾಕ್ಟ್ರಿಗೆ ಹೋಗ್ತಾ ಇರಬೇಕು. ಹೇಗಾಗತ್ತೆ? FM ಸ್ಟೇಷನ್ ಅಲ್ಲಿ ನನ್ನ ಟೈಮಿಂಗ್ಸ್ ಚೇಂಜ್ ಆಗಿದೆ ರೀ. ಮಾರ್ನಿಂಗ್ 8 to 10 ವರ್ಗೂ FM ಸ್ಟೇಷನ್ ಅಲ್ಲೇ ಇರ್ಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಇನ್ನೂ ಕಷ್ಟ ಶ್ಯಾಮ. ಮಾರ್ನಿಂಗ್ 7 to 11 ವರ್ಗೂ ನೀನ್ ಫ್ಯಾಕ್ಟ್ರಿಲಿ ಇರ್ಬೇಕು ಅಂತ ಡ್ಯಾಡಿ ಹೇಳಿದ್ದಾರೆ. ಮಾರ್ನಿಂಗ್ 8 to 10 ವರ್ಗೂ ನೀನ್ FM ಸ್ಟೇಷನ್ ಇರ್ಬೇಕು ಅಂತ ಅವ್ರು ಹೇಳಿದ್ದಾರೆ. ಒಂದೇ ಟೈಮಲ್ಲಿ ಒಬ್ಳೇನೆ 2 ಜಾಗದಲ್ಲಿ ಹೇಗಿರ್ತೀಯಾ? ಗಾಬರಿ ಆಗ್ಬೇಡ್ರಿ. 7 ಗಂಟೆಗೆಲ್ಲ ಫ್ಯಾಕ್ಟ್ರಿಯಲ್ಲಿ ಇರ್ತೀನಿ. ಅಲ್ಲಿ 1 hour ಕೆಲಸ ಮಾಡಿ ವರ್ಕರ್ಸ್ಗೆಲ್ಲ ಕೆಲಸ ಎಲ್ಲ ಹೇಳಿ 8 ಗಂಟೆಗೆಲ್ಲ FM ಸ್ಟೇಷನ್ಗೆ ಹೋಗ್ತೀನಿ. 8 ಇಂದ 10 ತನಕ ನನ್ ಕೆಲಸ ಮಾಡ್ಕೊಂಡು ಮತ್ತೆ ತಕ್ಷಣ ಫ್ಯಾಕ್ಟ್ರಿಗೆ ಹೋಗ್ತೀನಿ. ಅಲ್ಲೇನಾದ್ರೂ ಕೆಲಸ ಇದ್ರೆ ಮಾಡ್ತೀನಿ. ಆಗ ನನ್ಗೆ 2 ಕೆಲ್ಸನೂ ಆಗ ಹೋಗುತ್ತಲ್ಲ. ಇನ್ಯಾಕ್ ಟೆನ್ಷನ್ನು? ಹಾಗ್ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಶ್ಯಾಮ. ಆದ್ರೂ ಪರವಾಗಿಲ್ಲ ಬಿಡಿ, ನಾನ್ ಮಾಡ್ತೀನಿ.
ಕೃಷ್ಣ ಇದಾನಲ್ಲ, ಭಯ ಯಾಕೆ? 10 ನಿಮಿಷದ ಹಿಂದೆ ನಾನು ಹೊರಗಡೆ ಹೇಗ್ ಹೋಗೋದಪ್ಪ ಅನ್ಕೊಂಡು ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದೆ. ಅತ್ತೆಗೆ ನನ್ ಮಾತು ಕೊಟ್ಟಿದ್ರಿಂದ ಅತ್ತೆ ಬೇಡ ಅಂದ್ರೆ ಹೊರಗಡೆ ಹೋಗ್ದೆ ಮನೇಲಿರ್ಬೇಕು ಅಂತ ತುಂಬಾ ಟೆನ್ಷನ್ ಮಾಡ್ಕೊಂಡೆ. ಆದ್ರೆ ಈಗ ನೋಡಿ, ನಾನು ಫ್ಯಾಕ್ಟ್ರಿಗೆ ಹೋಗೋ ಕೆಲ್ಸ ತಂದು ನಾನು ಹೊರಗಡೆ ಹೋಗೋ ದಾರಿ ತೋರಿಸ್ತಾ ನನ್ ಕೃಷ್ಣ. ಕರೆಕ್ಟ್ ಶ್ಯಾಮ, ನೀನ್ ಹೇಳಿದ್ದು 100% ಕರೆಕ್ಟ್. ನೀನ್ ನಂಬಿರೋ ಕೃಷ್ಣ ನಿನ್ ಸಮಸ್ಯೆಗೆ ಪರಿಹಾರ ತೋರಿಸಿದಾನೆ. ನಾನ್ ನಂಬಿದ್ದು ಇಬ್ರನ್ ಮಾತ್ರ. ಒಬ್ಬ ಕೃಷ್ಣ, ಇನ್ನೊಬ್ರು ಕೃಷ್ಣನ್ ವರ ಆಗಿರೋ ನೀವು. ನೀವಿಬ್ರು ನನ್ ಪಕ್ಕದಲ್ಲಿದ್ರೆ ನನ್ಗೆ ಎಷ್ಟು ಸಮಸ್ಯೆ ಬಂದ್ರೂ ಪರವಾಗಿಲ್ಲ, ಧೈರ್ಯವಾಗಿ ಎದುರಿಸ್ತೀನಿ. ಹಾಗೆ ಅಂತ ಸಮಸ್ಯೆ ಮೇಲೆ ಸಮಸ್ಯೆಗಳು ಬರ್ಲಿ ಅಂತ ಅನ್ಕೋಬೇಡ ದಯವಿಟ್ಟು. ಅಷ್ಟು ಕೇಳ್ಕೋಬೇಕು ಅಂತಂದ್ರೆ 3 ಸಾ ಸಿಗ್ಲಿ ಅಂತ ಬೇಡ. 3 ಸಾನಾ? ಅರ್ಥ ಆಗ್ಲಿಲ್ವಾ? ಮೊದಲನೇ ಸಾ ಅಂದ್ರೆ ಸಲಿಗೆ ಅಂತ, 2ನೇ ಸಾ ಅಂದ್ರೆ ಸಂತೋಷ ಅಂತ. ಅಡುಗೆ ದೇವರಿಗೆ ಹೋಗೋದಕ್ಕೆ ಇದು ಸಗಣಿ, ಸಾರಿ ಬೆರಣಿಗಳ ಬೆಳಕೆ ಅನ್ನಿಸ್ತದೆ. ಆ ಬೆಳಕನ್ನ ನೋಡ್ತಾ ನೀವಿಬ್ರು ಕತ್ಲೆಯಲ್ಲಿ ಕಳ್ದ್ ಹೋಗ್ಬೇಡಿ. ಹೊರಗಡೆ ಎಳೆಯೋದಕ್ಕಾಗ್ಲಿ ದಾರಿನ ತೋರ್ಸೋದಕ್ಕಾಗ್ಲಿ ಯಾರು ಇರಲ್ಲ, ಯಾರು ಬರಲ್ಲ. ಹಲೋ ಸರಸು ಅಲಿಯಾಸ್ ಭಾಷಿಣಿ, ಈ ಬೆಳಕು ನಿನ್ ಗೆಲುವು ಎರಡೂ ಶಾಶ್ವತ ಅಲ್ಲ ಸರಸು. ಹೋ ಅಂತ ಎಗರಾಡ್ಬೇಡ. ಆ ಮುದುಕಿಗ್ ಟೈಮ್ ಪಾಸ್ ಆಗ್ದೇನೆ ಸ್ಪರ್ಧೆಗಳನ್ನ ಇಟ್ಟಿದ್ದಾಳೆ. ಅಂಕಲ್ ಸುಮ್ನೆ ಇರದೆ ಕಂಡೀಷನ್ಸ್ ಹಾಕಿದ್ದಾರೆ. ಅದು ನಿಜ ಅನ್ಕೊಂಡು ನೀನ್ ಕಷ್ಟ ಪಡ್ತಿದ್ಯಾ, ಆದ್ರೆ ನಿನ್ ಫೇಲ್ ಮಾಡೋದಕ್ಕೆ ನಾವು ಸಿದ್ಧವಾಗಿದೀವಿ ಅಂತ ಮರ್ತೋಗ್ಬೇಡ. ನಿಮ್ ಬಗ್ಗೆ ಗೊತ್ತಿದ್ದು ಕೂಡ ನಾನ್ ಹೇಗ್ ಮರ್ತೋಗ್ತೀನಿ? ಈ ಸ್ಪರ್ಧೆಲಿ ನಾನ್ ಗೆದ್ರು ಸೋತ್ರು ಈ ಮನೆ ಸೊಸೆಯಾಗೇ ಇರ್ತೀನಿ. ಇನ್ ಅಧಿಕಾರದ ಬಗ್ಗೆ ಹೇಳೋದಾದ್ರೆ ವಾಣಿಯಾಗ್ ಬಂದಾಗ ಅನುಭವಿಸಿರೋದೇ ಸಾಕು. ವಾಣಿ ಅನ್ನೋ ಹೆಸರಲ್ಲಿ ಯೂನಿವರ್ಸಿಟಿ ಇರೋ ವಿಷಯ ನಿಮಗ್ ನೆನ್ಪಿರ್ಬೇಕು ಅಲ್ವಾ? ಇನ್ನೆಲ್ಲಿರುತ್ತೆ? ನೀನ್ ಫೇಕ್ ಅಂತ ಗೊತ್ತಾಗಿದ್ದೇನೆ ನಿಂತ್ ಹೋಗಿದೆ. ಅವಾಗಂದ್ರೆ ನೀನ್ ಸುಳ್ಳು ಹೇಳ್ತಿದ್ದೆ, ಎಲ್ಲ ಸರಿ ಇತ್ತು. ನೀನ್ ಯಾರು ಅಂತ ಗೊತ್ತಾದ್ಮೇಲೆ ಈ ಮನೇಲಿ ಇಟ್ಕೊಂಡಿರೋದೇ ಹೆಚ್ಚು. ಅಂತದ್ರಲ್ಲಿ ಸೊಸೆಯಾಗಿ ಹೇಗ್ ಒಪ್ಕೋತಾರೆ? ನಿನ್ನ ತಲೆ ಮೇಲೆ ಹೇಗ್ ಕೂರಿಸ್ಕೋತಾರೆ? ಸರಿ, ನನಗ್ ಅವಕಾಶ ಇಲ್ಲ ಅಂತಿದ್ಯಾ ಅಲ್ವಾ? ನೀನೇನ್ ಮಾಡ್ತಿದ್ಯಾ? ಹಿರಿ ಸೊಸೆಯಾಗಿ ಹಿರಿಯೊಳಾಗಿ ಯಾವ ಕೆಲ್ಸನಾದ್ರೂ ಮಾಡಿದ್ಯಾ? ಯಾವಾಗ ನೋಡಿದ್ರು ಇವಳ ಹಿಂದೆ ಬಾಲದ ಹಾಗೆ ಓಡಾಡೋದನ್ ಬಿಟ್ರೆ ಕುಟುಂಬಕ್ಕೋಸ್ಕರ ಏನಾದ್ರೂ ಯೋಚನೆ ಮಾಡಿದ್ಯಾ? ಯೋಚನೆ ಮಾಡಕ್ ಇನ್ನೇನಿದೆ? ಎಲ್ಲರ ದೃಷ್ಟಿಲೂ ನಾನೊಬ್ಳು ಪೆದ್ದಿ, ಯಾವ ಕೆಲ್ಸಕ್ಕೂ ಬಾರ್ದೇ ಇರೋಳು. ಈ ಮನೇಲಿ ಪ್ರೀತಿ ಮಾತ್ರನೇ ನನಗ್ ಬೆಲೆ ಕೊಡೋದು. ಅದಕ್ಕೆ ಅವಳ ಹಿಂದೆನೆ ಇರ್ತೀನಿ, ಅವಳ ಮಾತೆ ಕೇಳ್ತೀನಿ. ನಮ್ ಹತ್ರ ನಗ್ನಗ್ತಾ ಮಾತಾಡೋರೆಲ್ಲ ಒಳ್ಳೆಯವರಲ್ಲ, ದೂರ ಇಡೋರೆಲ್ಲ ಕೆಟ್ಟೋರಲ್ಲ ವನಜಕ್ಕ. ಅಗತ್ಯಕ್ಕೋಸ್ಕರ ಉಪಯೋಗಿಸ್ಕೊಳ್ಳೋದಕ್ಕೂ ಆಪತ್ತಲ್ಲಿ ಸೇವ್ ಮಾಡೋದಕ್ಕೂ ವ್ಯತ್ಯಾಸ ತಿಳ್ಕೊಳ್ಳೋವರೆಗೂ ನಿನ್ ಕೆಲ್ಸ ನಾಯಿ ಬಾಲ ಹಿಡ್ಕೊಂಡು ನೀರಲ್ಲಿ ಈಜಿದ ಹಾಗೇನೆ. ಆದ್ರೆ ಈಗ ಖಂಡಿತವಾಗ್ಲೂ ಅನಿಸ್ತಾ ಇದೆ, ಈಗ ಕಾಲ ಕೂಡು ಬಂದಿದೆ ಜನನಿ. ಇನ್ನು ಮುಂದೆ ನೀನು ಕೇವಲ ನಮ್ಮ ಸೊಸೆ ಜನನಿ ಮಾತ್ರ ಅಲ್ಲ, ಬ್ರ್ಯಾಂಡ್ ಅಂಬಾಸಡರ್ ಜನನಿ. ನಾನ್ ಏನೇ ಆದ್ರೂ ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಅರಸನ್ ಕೋಟೆ ಸೊಸೆ ಅನ್ನೋದನ್ನ ಯಾವತ್ತಿಗೂ ಮರೆಯಲ್ಲ ಅತ್ತೆ.
ಚಪ್ಪಾಳೆ ಸೂಪರ್ ಕಣಮ್ಮ ಜನನಿ. ಪ್ರೀತು ನಿನ್ ಹೆಂಡತಿಗೆ ವಿಶ್ ಮಾಡಪ್ಪ. ಯಾಕಪ್ಪ ಪ್ರೀತು, ನಿನ್ನ ಹೆಂಡತಿ ಬ್ರ್ಯಾಂಡ್ ಅಂಬಾಸಿಡರ್ ಆಗೋದಕ್ಕೂ ನಿನಗೂ ಯಾವ ಕನೆಕ್ಷನ್ನು ಇಲ್ಲ ಅನ್ನೋ ಥರ ನಿಂತಿದೀಯಾ? ಯಾಕೆ? ವಿಶ್ ಮಾಡು. ಜನನಿ ಬ್ರ್ಯಾಂಡ್ ಅಂಬಾಸಿಡರ್ ಆಗೋದು ನನಗೆ ಯಾಕೋ ಬೇಡ. ಏನ್ ಹೇಳ್ತಿದ್ಯಪ್ಪ ಪ್ರೀತು? ನಿನ್ ಹೆಂಡತಿ ಬೆಳೆಯೋದು ನಿನಗೆ ಇಷ್ಟ ಇಲ್ವಾ? ಅಲ್ಲ ಜನನಿ ಯಾವ್ದ್ರಲ್ಲಿ ಕಮ್ಮಿ ಇದ್ದಾಳೆ ಅಂತ? ಹಾಗಲ್ಲ ಚಿಕ್ಕಮ್ಮ, ಇದೆಲ್ಲ ಅವಳಿಗೆ ಯಾಕೆ, ಆರಾಮಾಗೆ ಮನೇಲಿ ಇರ್ಬೋದಲ್ಲ. ಪಾರ್ವತಿನೂ ಮಖದ ಕ್ರೀಮ್ಗೆ ಅಂಬಾಸಿಡರ್ ಆಗಿದ್ದಾಳೆ, ಅವಳು ಆರಾಮಾಗೆ ಇಲ್ವಾ? ಇವಳು ಆರಾಮಾಗೆ ಇರ್ತಾಳೆ. ಹಾಗಲ್ಲ ಚಿಕ್ಕಮ್ಮ. ಪ್ರೀತು, ಒಂದ್ ನಿಮಿಷ ನನ್ ಜೊತೆ ಬಾ. ಏನು ಇಲ್ಲ ಅಂದ್ಮೇಲೆ ರಾತ್ರಿ ನೀವಿಬ್ರು ಯಾಕೊಂಥರ ಸಪ್ಪಗಿದ್ರಿ? ಅವರು ಆಫೀಸ್ ಕೆಲ್ಸದಿಂದ ಸುಸ್ತಾಗಿ ಬಂದಿದ್ರು. ಮನೆ ಕೆಲಸ ಮಾಡಿ ನಾನು ಸುಸ್ತಾಗಿದ್ದೆ ಅಷ್ಟೇ ಅತ್ತೆ. ಏನಂದ್ರೆ ಆಗ್ಲೇ ಆಫೀಸಿಗೆ ಹೊರಟ್ರಾ? ಟಿಫನ್ ರೆಡಿ ಇದೆ, ತಿನ್ಕೊಂಡು ಹೋಗಿ. ಅರ್ಜೆಂಟಾಗಿ ಹೋಗ್ಬೇಕು. ತಿನ್ಬಿಟ್ಟು ಹೋಗ್ಬೋದಲ್ವಾ ಅಭಿ? ಇಲ್ಲಮ್ಮ, ಲೇಟ್ ಆಗತ್ತೆ. ಆಫೀಸಲ್ಲೇ ತಿಂತೀನಿ. ಏನ್ ಕೆಲ್ಸನೋ ಏನೋ, ಮರ್ಯಾದೆ ಆಫೀಸಲ್ಲಿ ಟಿಫನ್ ಮಾಡಿ. ನಾನ್ ಫೋನ್ ಮಾಡಿ ನೆನಪು ಮಾಡ್ತೀನಿ, ಸರಿನಾ? ಬಾಯ್ ರೀ. ನಿಮ್ಮಿಬ್ರ ಮಧ್ಯೆ ಯಾವ ಜಗಳನೂ ಇಲ್ಲ ಅಂದ್ರೆ ಪರವಾಗಿಲ್ಲ. ಏನಾದ್ರೂ ಇದ್ರೆ ನನಗೆ ಈಗಲೇ ಹೇಳು. ಇಲ್ಲ ಅಂದ್ರೆ ಎಲ್ರಿಗೂ ಅದರಿಂದ ನೋವಾಗುತ್ತೆ. ತುಳಸಿ ಕಟ್ಟೆಗೆ ಪೂಜೆ ಮಾಡ್ದೆ ಅಕ್ಕ. ಇವತ್ತು ಬೆಳಗ್ಗೆನೆ ಎದ್ದು ತಲೆ ಸ್ನಾನ ಮಾಡ್ದೆ. ಅದಕ್ಕೆ ನಿಂಗೂ ಅಬಿಗೂ ಏನ್ ಜಗಳ ವಸು? ನೀನು ಅದನ್ನೇ ಕೇಳ್ತಿದ್ಯಾ ಅಕ್ಕ? ಯಾವ ಜಗಳನೂ ಇಲ್ಲ. ಅತ್ತೆಗೆ ಹೇಳಿದ್ನ ನನಗೆ ಹೇಳ್ಬೇಡ. ನಿನ್ ನಗುಲಿ ಜೀವನೇ ಇಲ್ಲ, ಕಣ್ಣಲ್ಲಿ ಕಾಂತಿ ಇಲ್ಲ. ಸುಳ್ಳು ಹೇಳ್ತಾ ನಾಟಕ ಮಾಡ್ತಿದ್ಯಾ? ಹೌದಕ್ಕ, ನಿನ್ನೆಯಿಂದ ನಾಟಕ ಮಾಡ್ತಿದ್ದೀನಿ. ಏನಾಯ್ತು ವಸು? ಅವರು ನನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಕ್ಕ. ಆದ್ರೆ ಅವ್ರ ನಿರ್ಧಾರನ ನಾನು ಒಪ್ಕೊಳಕ್ ಆಗ್ತಿಲ್ಲ ಅಕ್ಕ. ಚಂದ್ರು ಅಣ್ಣಯ್ಯ ಮನ್ಸ್ ಮಾಡಿದ್ರೆ ಬಂಗಾರಮ್ಮನ ಹತ್ರ ನಿಜ ಹೇಳ್ಬೋದಿತ್ತು. ಆದ್ರೆ ಅದರಿಂದ ನನಗೇನೋ ತೊಂದರೆ ಆಗತ್ತೆ ಅನ್ನೋ ಭಯದಲ್ಲಿ ಅವ್ರು ಸುಮ್ಮನೆ ಇದ್ದಾರೆ. ನಾನು ನೀನು ಒಂದಾಗಬೇಕು ಅಂದ್ರೆ ಸ್ನೇಹ ನಮಗೋಸ್ಕರ ಕಷ್ಟ ಅನುಭವಿಸಬೇಕಾಗುತ್ತೆ. ಕಂಟಿ ಮೇಲೆ ಕಂಪ್ಲೇಂಟ್ ಕೊಡಿದ ಹುಡುಗಿ ಹೆಸರು ಹೇಳಿದ್ರೆ ಮಾತ್ರ ಇನ್ನ ಕಲ್ತಿ ಅಂತ ಅತ್ತೆ ಹೇಳಿದ್ರು. ಸ್ನೇಹ ತೊಂದರೆ ಕೊಟ್ಟು ನಾವಿಬ್ರು ಒಂದಾಗಬೇಕು ಹೊಸು. ಈ ವಿಷಯ ಯಾವುದೇ ಕಾರಣಕ್ಕೂ ಸ್ನೇಹ ಗೊತ್ತಾಗಬಾರ್ದು ಹೊಸು. ಅಲ್ವೇ, ಈ ವಿಷಯ ನಿಂಗೂ ಗೊತ್ತಾಗಬಾರ್ದು ಅಂತ ಚಂದ್ರು ಅಣ್ಣಯ್ಯ ಅನ್ಕೊಂಡಿರ್ಬೇಕಾದ್ರೆ ಇದ್ರಾಗ ಒಂದು ಬಲವಾದ ಕಾರಣನೇ ಇರ್ಬೇಕಲ್ವೇ?
ಅವನು ಕೇಳಿದೆ ನೀನು ಸೀದಾ ಬಂಗಾರಮ್ಮನವ್ರ ಮನೆಗೆ ಹೋಯ್ತೀನಿ ಅನ್ನೋದು ನಂಗೆ ಯಾಕೋ ಸರಿ ಕಾಣ್ತಿಲ್ಲ ಕಣವ್ವ. ಅಣ್ಣಯ್ಯನ ಹತ್ರ ಹೇಳಿದ್ರೆ ಖಂಡಿತ ಅವ್ರು ಒಪ್ಪಲ್ಲ. ನೀನ್ ಅಲ್ಲಿ ಹೋಗ್ಬೇಡ ಅಂತಾರೆ. ಅವ್ರಿಗೆ ನನ್ ಮೇಲಿರೋ ಕಾಳಜಿ ಅವ್ವ. ಆದ್ರೆ ಬಂಗಾರಮ್ಮಂಗೆ ನನ್ ಮೇಲಿರೋ ಕೋಪದಿಂದ ನಂಗೇನು ನಷ್ಟ ಇಲ್ಲ. ನಾನ್ ಹೋಗಿ ನಿಜ ಒಪ್ಕೊಂಡ್ರೆ ಅದಕ್ಕೆ ಮತ್ತೆ ಅಣ್ಣಯ್ಯ ಒಂದಾಗ್ತಾರೆ ಅಂತ ಗೊತ್ತಿದ್ದು ನಾನ್ ಸುಮ್ನೆ ಹೇಗಿರೋದವ್ವ? ನೀನೇನು ಭಯ ಪಡ್ಬೇಡ ಅವ್ವ. ನಾನು ಬಂಗಾರಮ್ಮನ ಹತ್ರ ಹೋಗಿ ನನ್ ಪುಟ್ಟಕ್ಕನ್ ಮಗಳು ಅಂತ ಹೇಳ್ಕೊಳ್ಳೋದಿಲ್ಲ. ನನ್ನಿಂದ ನಿನ್ನ ಮತ್ತೆ ಬಂಗಾರಮ್ಮನ ಮಧ್ಯೆ ಯಾವುದೇ ಸಮಸ್ಯೆ ಬರಲ್ಲ ಅವ್ವ. ನಾನು ಅದಕ್ಕೆ ಅಂತ ನಿಂತವ್ ಹೇಳ್ತಾ ಇಲ್ಲ ಕಣ್ ಸ್ನೇಹ. ಅತ್ಗೆಗೂ ಅಣ್ಣಯ್ಯಂಗೂ ನನ್ ಕೈಲಿ ಆದಾಗೆಲ್ಲ ನಾನ್ ಸಹಾಯ ಮಾಡಿದೀನವ. ಈಗ ಅವರಿಬ್ರು ದೂರ ಇರೋದಕ್ಕೆ ನಾನೇ ಕಾರಣ ಅನ್ನೋದು ನನ್ ಕೈಲಿ ಸಹಿಸ್ಕೊಳಕ್ ಆಗ್ತಿಲ್ಲ. ನಾನು ಹೋಗಿ ಬಂಗಾರಮ್ಮನ ಹತ್ರ ಮಾತಾಡ್ತೀನಿ. ಅವ್ರ ಮಗ ತಪ್ಪು ಮಾಡಿದಾನೆ ಅಂತ ಅವನ್ನ ಅರೆಸ್ಟ್ ಮಾಡಿಸ್ದೆ. ಆದ್ರೆ ನೀನ್ ಹೇಳ್ದಾಗೆ ಅವ್ನ್ ತಪ್ಪು ಮಾಡಿರೋದ್ನ ನಾನಾಗೆ ಕಣ್ಣಾರೆ ನೋಡಿಲ್ಲ. ಹಾಗೆ ಅವನ್ನ ಅರೆಸ್ಟ್ ಮಾಡಿದ SI ಕೂಡ ಪ್ರಾಮಾಣಿಕ ಅಲ್ಲ. ನನ್ನ ನಿರ್ಧಾರಗಳು ಪೂರ್ತಿಯಾಗಿ ಸರಿಯಾಗಿಲ್ಲ ಅನ್ನೋದು ನಂಗೆ ಅರ್ಥ ಆಗಿದೆ ಅವ್ವ. ಅದಕ್ಕೆ ನಿಂಗೊಂದ್ಸಲ ಹೇಳಿ ಹೋಗೋಣ ಅಂತ. ಬಾಲ ಆಗ್ಲಿಂದ ಎಲ್ಲಿ ಹೋಗಿದೆ? ನನಗೆ ಎಷ್ಟು ಟೆನ್ಷನ್ ಆಗಿದ್ ಗೊತ್ತಾ? ಕಾಲ್ ಮಾಡಿದೆ, ಯಾಕೆ ರಿಸೀವ್ ಮಾಡಿಲ್ಲ? ನಾನು ಬೇರೆ ಇಲ್ಲಿ ಒಬ್ಳೇ ಇದ್ದೆ. ನೀನು ಇಲ್ಲದೆ ಇರುವಾಗ ನಿಮ್ಮ ಅಪ್ಪನೋ ನಿಮ್ಮ ಅಪ್ಪನ ಕಡೆಯವ್ರು ಬಂದು ನನ್ನ ಸಾಯಿಸ್ಬಿಟ್ರೆ ನನ್ನ ಗತಿ ಏನು ಬಾಲ? ಆಹಾ, ಏನು ಹಿತವಾಗಿದೆ. ನಿನ್ನನ್ನು ಹೆದರ್ಸಿದ್ರೆ ನೀನು ಹೆದರ್ಕೊಂಡು ನನ್ನನ್ನು ಹೀಗೆ ತಪ್ಕೋತಿಯಲ್ಲ. ಆಹಾ ಹಾ ಹಾ ಹಾ, ನನಗಿದು ಒಂದೇ ಲಾಭ ನೋಡು. ಬಾಲ ಯಾಕೇನು ಮಾತಾಡ್ತಿಲ್ಲ? ಎಲ್ಲಿ ಹೋಗಿದ್ದೆ? ದಿವ್ಯಾ, ಸ್ವಲ್ಪ ಹೊತ್ತು ಹೀಗೆ ಇರೋಕ್ ಬಿಡು. ನನಗೆ ಸಮಾಧಾನ ಇರೋದು ನಿನ್ನ ಹಗ್ನಲ್ಲಿ ಮಾತ್ರ. ನಾನ್ ಏನೋ ಕೇಳಿದ್ರೆ ನೀನ್ ಏನೋ ಹೇಳ್ತಿದ್ಯಾ? ತತ್ತರಿಕೆ ವರ್ಕೌಟೇ ಆಗ್ಲಿಲ್ಲ. ಅಲ್ಲ ಬಾಲ, ನಾನಿಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ರೆ ನೀನ್ ನೋಡಿದ್ರೆ ಹಗ್ಗು ಸಮಾಧಾನ ಅಂತ ಬಾಯಿಗೆ ಬಂದಾಗ ಮಾತಾಡ್ತಿದ್ಯಾ. ನನಗೆ ನನ್ನ ಬಗ್ಗೆ ಕೇರೇ ಇಲ್ವಾ? ಆ ಮಾತು ಹೇಳ್ಬೇಡ ದಿವ್ಯಾ. ನೀನ್ ಬೇರೆ ನಾನು ಬೇರೆನಾ? ನಾನು ನೀನು ಒಂದೇ ಅಂದ್ಮೇಲೆ ನಾನು ನನ್ನ ಬಗ್ಗೆ ಕೇರ್ ಮಾಡದೆ ಇರ್ತೀನಾ? ಅಂದ್ರೆ ನಿನ್ನ ಬಗ್ಗೆ ಕೇರ್ ಮಾಡದೆ ಇರ್ತೀನಾ ಅಂತ. ಇವನ್ಗೆ ಇದ್ದಕ್ಕಿದ್ದ ಹಾಗೆ ಏನಾಯ್ತು? ಯಾಕೆ ಹಿಂಗ್ ಆಡ್ತಿದ್ದಾನೆ? ದಿವ್ಯಾ, ಇವತ್ತು ನನಗೆ ಆಕಾಶನೇ ತಲೆ ಮೇಲೆ ಬಿದ್ರೆ ಅಂತಾರಲ್ಲ, ಅದ್ರ ನಿಜವಾದ ಅರ್ಥ ಅನುಭವಕ್ಕೆ ಬಂದ್ಬಿಡ್ತು. ಏನು ಮಾಡಬೇಕು ಅಂತಾನೆ ಗೊತ್ತಾಗದೆ ಒಬ್ಬನೇ ಆಚೆ ಕೂತ್ಬಿಟ್ಟಿದ್ದೆ. ರೂಮಿಗೆ ಬರೋಕ್ಕೂ ಧೈರ್ಯ ಸಾಲಿಲ್ಲ. ಯಾಕೆ? ಏನಾಯ್ತು ಬಾಲ? ನಿನಗೆ ಹೇಗೆ ಹೇಳೋದು ಅಂತಾನೆ ಗೊತ್ತಾಗ್ತಿಲ್ಲ ದಿವ್ಯಾ. ನನ್ನ ಕೈ ಕಾಲೇ ಆಡ್ತಿಲ್ಲ. ಟೆನ್ಷನ್ ಕೊಡ್ಬೇಡ ಬಾಲ. ಅದ್ ಏನ್ ವಿಷಯ ಅಂತ ಹೇಳು. ಮಾವನ ಹತ್ರ ಮಾತಾಡ್ದ್ಯಾ? ಏನಂದ್ರು ಮಾವ? ಅವ್ರು ಹೇಳಿದ್ದೆ ನಿಂಗೆ ಹೇಗೆ ಹೇಳಿ ಅಂತಾನೆ ಗೊತ್ತಾಗದೆ ಒದ್ದಾಡ್ತಾ ಇದ್ದೀನಿ ದಿವ್ಯಾ. ಅಂಥದ್ದು ಏನು ಹೇಳಿದ್ರು ಬಾಲ? ಇವ್ರು ಆಡ್ತಿರೋದ್ ನೋಡಿದ್ರೆ ನೈನಿ ಅಕ್ಕನ್ ಜೀವನದ ಬಗ್ಗೆ ಪುಸ್ತಕ ಬರೆಯೋ ತರ ಇದಾರೆ. ಅಮ್ಮನವ್ರು ಬಂದಿದಾರ ಏನು? ಹಾಗ್ ನಡಕ್ತಿದ್ಯಲ್ಲ. ಚಳಿ ಅಂತ ನಾನು ಒದ್ದಾಡ್ತಿದ್ರೆ ನೀನೇನ್ ಶಿವ ಹಾಗೆ ಹೇಳ್ತಿದ್ಯಾ? ತಮಾಷೆ ಮಾಡ್ತಿಲ್ಲ. ನೀನ್ ಹೀಗ್ ನಡಕ್ತಿರ್ಬೇಕಾದ್ರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದ್ ಬಿಟ್ಟು ಏನ್ ಮಾಡ್ತಿದಾರೆ? ಗುಡ್ ಮಾರ್ನಿಂಗ್ ಶಿವ. ಬೆಳಗ್ಗೆ ಏನ್ ಕೆಲ್ಸ ನನ್ ಜೊತೆ? ಪಾಪ ನಿಮ್ ಹೆಂಡತಿ ನಡಕ್ತಿದ್ದಾಳೆ, ಅಲ್ಲಿ ನೋಡಿ ಯಜಮಾನ್ರೆ. ಅಯ್ಯೋ, ನಾನು ಗಮನಿಸ್ಲೇ ಇಲ್ಲ. ನಾನಿ, ಏನಾಯ್ತು? ಯಾಕಂಗ್ ನಡಕ್ತಿದ್ಯಾ?
ಚಳಿ ಆಗ್ತಿದೆ ಯಜಮಾನ್ರೆ, ನಾನ್ ತಲೆಗೆ ಸ್ನಾನ ಮಾಡ್ಬಾರ್ದಿತ್ತೇನೋ. ಅಯ್ಯಯ್ಯೋ, ಕ್ಲೀನ್ ಆಗಿ ಹಾಸಿಗೆ ಹಾಸಿ ನೈನಿಗೆ ಒಂದೆರಡು ಬೆಡ್ಶೀಟ್ ಹೊಡ್ಸಿ ಬೆಚ್ಚಗ್ ಮಲಗಿಸಿದ್ರೆ ಚಳಿ ಹೋಗತ್ತಲ್ವಾ? ಎದ್ದು ಅರ್ಧ ಗಂಟೆ ಆಯ್ತು. ಇವಳನ್ನ ಮಲ್ಕು ಅಂತಂದ್ರೆ ನನ್ನ ಮಾತು ಕೇಳ್ಬಿಡ್ತಾಳ ಇವಳು? ಅಯ್ಯೋ, ಮೈ ತುಂಬಾ ಬಿಸಿಯಾಗಿದೆ, ಚಳಿ ಜ್ವರ ಅನ್ಸುತ್ತೆ. ಹಾಸ್ಪಿಟ್ಲ್ಗೆ ಹೋಗೋಣ ಬಾ. ಯಜಮಾನ್ರೆ ಬೇಡ ಯಜಮಾನ್ರೆ, ಸ್ವಲ್ಪ ಚಳಿ ಆಗ್ತಿದೆ ಅಷ್ಟೇ, ಕೂತ್ಕೊಂಡ್ರೆ ಸರಿ ಹೋಗುತ್ತೆ. ಸರಿ ಕೂತ್ಕೋ, ನಿಧಾನ. ನಿನ್ನೆ ಅವಳು ಅಷ್ಟು ದೂರ ಸೈಕಲ್ ಓಡಿಸಿದಳಲ್ಲ, ಅದರಿಂದ ಅವಳಿಗೆ ಸುಸ್ತಾಗಿ ಜ್ವರ ಬರ್ದೇ ಇರತ್ತಾ ಹೇಳಿ? ನಿಮ್ ನೈನಿ ತುಂಬಾ ಹಠ ಮಾಡ್ತಾಳೆ, ಹೇಳಿದ್ರೆ ಕೇಳಲ್ಲ. ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಯಜಮಾನ್ರೆ. ಸ್ವಲ್ಪ ಹೊತ್ತಲ್ಲ, ಇವತ್ ಪೂರ್ತಿ ನೀನ್ ರೆಸ್ಟ್ ಅಲ್ಲೇ ಇರ್ಬೇಕು. ನೈನಿ ಮೇಡಮ್ ರೆಸ್ಟ್ ತಗೊಂಡ್ರೆ ಮನೆ ಕೆಲ್ಸನೆಲ್ಲ ಯಾರು ಮಾಡ್ತಾರೆ? ನಾನೇ. ಜೋಕ್ ಮಾಡ್ಬೇಡಿ. ಏಯ್, ಭಯ ಪಡ್ಬೇಡ. ಟೇಸ್ಟಿಯಾಗಿ ಮಾಡದೇ ಇರ್ಬೋದು, ಬಟ್ ವೇಸ್ಟ್ ಅಂತೂ ಮಾಡಲ್ಲ. ಯಜಮಾನ್ರೆ ಬೇಡ ಯಜಮಾನ್ರೆ, ನಾನೇ ಸ್ವಲ್ಪ ಹೊತ್ಬಿಟ್ಟು ಎಲ್ಲ ಮಾಡ್ತೀನಿ. ಏಯ್, ನೀನು ನೋಡ್ಬೇಕಷ್ಟೇ, ಬೇಕಾದ್ರೆ ಮಾಡೋದಕ್ಕೆ ಡೈರೆಕ್ಷನ್ಸ್ ಕೊಡು. ಯಜಮಾನ್ರು ಸರಿಯಾಗಿ ಹೇಳ್ತಿದ್ದಾರೆ ನೈನಿ, ಸುಮ್ನೆ ಅವ್ರು ಹೇಳ್ದಂಗೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.